ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಫಿನಾರ್ಗಾನ್ ಸಿರಪ್ ಬಗ್ಗೆ. ಫಿನಾರ್ಗಾನ್ ಸಿರಪ್ ಅಂದರೆ ಏನು, ಯಾವ ಕಂಡೀಷನ್ಸ್ನ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರದ್ದು ಕಂಪೋಸಿಷನ್ ಏನು, ಯಾವ ಪ್ರಮಾಣದಾಗ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ ಏನು, ಯಾರು ಇದನ್ನು ಉಪಯೋಗಿಸ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿದ್ರೆ ಅದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಫಿನಾರ್ಗಾನ್ ಸಿರಪ್ ನೋಡ್ರಿ, ಇದು ಒಂದು ಎಲೋಪತಿಕ್ ಸಿರಪ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಶರೀರದಾಗ ಯಾವುದೇ ರೀತಿ ಎಲರ್ಜಿಕ್ ಕಂಡೀಷನ್ಸ್ ಆಗ್ಯಾವಂದ್ರೆ, ತ್ವಚಾದಾಗ ರ್ಯಾಷಸ್ ಆಗ್ಯಾವಂದ್ರೆ, ಮೈ ಕೆರ್ತಾ ಐತಂದ್ರೆ, ಮೂಗು ಸೋರ ಹೊಂತೈತಂದ್ರೆ, ಕಣ್ಣಾಗ ನೀರು ಬರಾಕುಂತಾವಂದ್ರೆ, ಈ ಎಲ್ಲ ಕಂಡೀಷನ್ನೇ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ಪೇಷಂಟಿಗೆ ಮೋಷನ್ ಸಿಕ್ನೆಸ್ ಐತಂದ್ರೆ, ಮೋಷನ್ ಸಿಕ್ನೆಸ್ ಅಂದ್ರೆ ಟ್ರಾವೆಲ್ ಮಾಡೋ ಟೈಮ್ನಾಗ ಅವಾಗ ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋದು, ಆವಾಗ ಬರೆದು ಕೊಟ್ಟಿರ್ತಾರಲ್ಲ. ಇಲ್ಲ ಯಾರಿಗೆ ಒಟ್ಟ ನಿದ್ದೆ ಬರಂಗಿಲ್ಲ ಅವ್ರಿಗೆ ಕೂಡ ಇದನ್ನು ಬರೆದು ಕೊಟ್ಟಿರ್ತಾರೆ. ಯಾರಿಗೆ ಸ್ಲೀಪಿಂಗ್ ಡಿಸಾರ್ಡರ್ಸ್ ಇರ್ತೈತಿ ಅವ್ರಿಗೆ ಕೂಡ ಬರೆದು ಕೊಟ್ಟಿರ್ತಾರೆ. ಇಲ್ಲ ಯಾವುದೇ ಮೆಡಿಕಲ್ ಪ್ರೊಸೀಜರ್ಸ್ ಮಾಡೋದಕ್ಕಿಂತ ಮುಂಚೆ ಮಕ್ಕಳನ್ನ ಮನ್ಗಿಸಾಕ ಇದನ್ನು ಬರೆದು ಕೊಟ್ಟಿರ್ತಾರೆ ರೀ. ಈಗ ಇದ್ರದ್ದು ಕಂಪೋಸಿಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಫೆನಾರ್ಗಾನ್ ಸಿರಪ್ ಏನಿದೆ, ಪ್ರತಿ 5 ml ಫೆನಾರ್ಗಾನ್ ಸಿರಪ್ ಏನಿದೆ ಅದರೊಳಗಡೆ ಪ್ರೋಮಿಥೆಜಿನ್ 5 mg ಪ್ರಮಾಣದಾಗ ಇರ್ತೈತಿ ರೀ. ಸೊ ಪ್ರೋಮಿಥೆಜಿನ್ ಏನಿದೆ ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಫಸ್ಟ್ ಜನ್ರೇಷನ್ ಆ್ಯಂಟಿ ಹಿಸ್ಟಮೈನ್ ಅಂತ ಕರೀತಾರೆ ರೀ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ನೋಡ್ರಿ, ಇದು ಏನು ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಶರೀರ ಒಳಗಡೆ ಹಿಸ್ಟಮೈನ್ ಆ್ಯಕ್ಷನ್ ಏನಿರ್ತೈತೆ ನೋಡ್ರಿ ಅದನ್ನು ಬ್ಲಾಕ್ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಏನೋ ಯಾವುದೇ ರೀತಿ ಎಲರ್ಜಿಕ್ ರಿಯಾಕ್ಷನ್ ಇದ್ರೂ ಮೈಯಾಗವು ಗುಣ ಆಗಿಬಿಡ್ತಾವ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲೇ ನೋಡ್ರಿ, ಯಾವ ಮಕ್ಕಳು ವಯಸ್ಸು 2 ವರ್ಷಕ್ಕಿಂತ ಯಾರು ದೊಡ್ಡವ್ರು ಅದಾರ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವರಿಗೆ ಡೋಸ್ ಏನಪ್ಪ ಇದ್ರದಂದ್ರೆ 1 mg per kg per day ಡಿವೈಡೆಡ್ ಡೋಸಸ್. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, 1 mg per kg per day ಕ್ಯಾಲ್ಕುಲೇಟ್ ಮಾಡಿ 2 ಡೋಸ್ನ ಡಿವೈಡ್ ಮಾಡ್ಬೇಕ್ರಿ. ಉದಾಹರಣೆ ಹೇಳ್ಬೇಕಂದ್ರೆ ಈಗ ಬೇಬಿ ವೇಟ್ 10 kg ಐತೆ ಅಂತ ತಿಳ್ಕೊರಿ. ಸೊ 1 × 10 mg ಅಂತ ಬರುತ್ತೆ ರೀ. ಸೊ ಈಗ ಇದನ್ನ 10 mg ನಾವು ಡಿವೈಡೆಡ್ ಬೈ 2 ಮಾಡ್ಬೇಕಂದ್ರೆ 5 mg ಮಾರ್ನಿಂಗ್ 5 mg ನೈಟ್, ಬೆಳಿಗ್ಗೆ 5 mg ರಾತ್ರಿ 5 mg ಬರ್ತೈತೆ ರೀ. ನಾನು ನಿಮ್ಗೆ ಹೇಳ್ದಂಗೆ ಪ್ರತಿ 5 ml ಸಿರಪ್ ಏನಿದೆ ಅದರೊಳಗಡೆ ಪ್ರೋಮೆಥೆಜಿನ್ 5 mg ಪ್ರಮಾಣದಾಗ ಇರ್ತೈತೆ ರೀ. ಸೊ ಈ ಪಾಪು ಏನಿದೆ ಇದಕ್ಕೆ 5 ml ಸಿರಪ್ ಬೆಳಿಗ್ಗೆ 5 ml ರಾತ್ರಿ ಕೊಡ್ಬೇಕ್ರಿ ಊಟ ಆದ್ಮೇಲೆ. ಸೊ ಈ ರೀತಿ ಕೊಡ್ಬೇಕಂತ ಇರ್ತೈತಿ. ಮ್ಯಾಕ್ಸಿಮಮ್ 25 mg ಪ್ರತಿದಿನಾನ ಇದನ್ನ ಕೊಡ್ಬೇಕಂತ ಇರ್ತೈತ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದನ್ನ ನಿಮ್ಮ ಮಕ್ಳಿಗೆ ಹಾಕ್ಬೋದ್ರಿ. ಎಷ್ಟು ದಿನ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಡಾಕ್ಟರ್ ಎಲ್ಲ ಏನಾಗೈತಿ ಏನಿಲ್ಲ ಎಲ್ಲ ಸಮಸ್ಯೆ ನೋಡಾದ್ಮೇಲೆ ಎಷ್ಟು ದಿನ ಇದನ್ನ ಉಪಯೋಗ ಮಾಡಕ್ಕೆ ಹೇಳೋ ಅಂತಾರ ಅಷ್ಟು ದಿನ ಇದನ್ನ ಉಪಯೋಗ ಮಾಡ್ಬೇಕಾಗ್ತೈತ್ರಿ. ಸೈಡ್ ಎಫೆಕ್ಟ್ಸ್ ಏನಾಗ್ತವೆ? ಸೊ ನೋಡ್ರಿ, ಇದನ್ನ ತೊಗೊಂಡಾದ್ಮೇಲೆ ಕೆಲವೊಂದಿಷ್ಟು ಪೇಷಂಟ್ಸ್ ಈಗ ತೊಗೊಂಡಾದ್ಮೇಲೆ ರೆಸ್ಟ್ಲೆಸ್ನೆಸ್ ಆಗಿಬಿಡ್ತೈತಿ, ಒಂದು ಸ್ವಲ್ಪ ಗಾಬರಿ ಆದಂಗೆ ಆಗಿಬಿಡ್ತೈತ್ರಿ. ಯಾರು ಇದನ್ನ ತೊಗೊಳಕ್ ಹೋಗ್ಬಾರ್ದು. ಇದ್ರೊಳಗೆ ಕಂಟೆಂಟ್ ಏನಿದೆ ನಾನು ನಿಮ್ಗೆ ಹೇಳ್ಕೊಟ್ಟಿನಿ, ಪ್ರೋಮೆಥೆಜಿನ್. ಅದರಲ್ಲಿ ನಿಮ್ಗೆ ಏನಾರ ಮೊದಲು ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ ನಿಮ್ಗೆ ಏನಾದರೂ ನಿಮ್ಮ ಮಕ್ಕಳಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಉದಾಹರಣೆಗೆ ಆಸ್ತಮಾ ಆಗಿರ್ಬೋದು, LRT ಆಗಿರ್ಬೋದು, ಅಂತ ಕಂಡೀಷನ್ನೇ ಇದನ್ನ ಕೊಡಕ್ಕೆ ಹೋಗ್ಬಾರ್ದ್ರಿ. ಇಲ್ಲ ಯಾವ ಮಕ್ಕಳು ವಯಸ್ಸು 2 ವರ್ಷಕ್ಕಿಂತ ಯಾರು ಸಣ್ಣಾರ ಅದಾರ ಡಾಕ್ಟರ್ ಸ್ಟ್ರಿಕ್ಟ್ ಸೂಪರ್ವಿಷನ್ಯಾಗ ಕೊಡ್ಬೋದ್ರಿ. ಇಲ್ಲ ಡಾಕ್ಟರ್ ಸಲಹೆ ಇರ್ಲಾದ ಒಟ್ಟ ತೊಗೊಳಕ್ ಹೋಗ್ಬೇಡ್ರಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ 56 ರೂಪಾಯಿದಾಗ ನಿಮ್ಗೆ 100 ml ಸಿರಪ್ ಸಿಗ್ತೈತ್ರಿ ಫೆನಾರ್ಗಾನ್ ಸಿರಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಂತ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ ಅದನ್ನ ಒತ್ತಿಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.